ಹರಿದು ಬರ್ತಾ ಇದೆ ಅಂತ ಹೇಳಿ ಸಂಪೂರ್ಣವಾಗಿ ಬೆಳಗ್ಗೆಯಿಂದಲೇ ಸಹ ಸಾಕಷ್ಟು ಭಕ್ತಾದಿಗಳು ಈಗಾಗಲೇ ಏನು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನಕ್ಕೆ, ಅಮ್ಮನವರ ದರ್ಶನಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಇವತ್ತು ಖಗ್ರಾಸ್ ಗ್ರಹಣ ಇರುವಂತದ್ದು ರಾತ್ರಿ 9:57ರಿಂದ ನಾಳೆ ಅಂದ್ರೆ ಮಧ್ಯರಾತ್ರಿ 1:26ರವರೆಗೂ ಸಹ ಸಂಪೂರ್ಣವಾದಂತಹ ಖಗ್ರಾಸ್ ಗ್ರಹಣ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ದರ್ಶನವನ್ನ ಪಡೆಯೋದಕ್ಕೆ ಈಗಾಗಲೇ ಜನರು ಮುಂದಾಗಿರುವಂತದ್ದು. ಇನ್ನು ದೇವಿಯ ದೇವಸ್ಥಾನದಲ್ಲಿ ಸುಮಾರು 3 ಗಂಟೆಯ ನಂತರ ತೀರ್ಥ ಪ್ರಸಾದವನ್ನ ನೀಡುವುದಕ್ಕೆ ನಿಷೇಧವನ್ನ ಹೇರಿರುವಂತದ್ದು. ಜೊತೆಗೆ 4 ಗಂಟೆವರೆಗೂ ಮಾತ್ರ ಭಕ್ತರನ್ನ ಏನು ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು. ಬಳಿಕ 43ಕ್ಕೆ ದೇವಾಲಯಕ್ಕೆ ಈಗಾಗಲೇ ಬಂದ್ ಮಾಡಲಾಗುವುದು. ನಂತರ ಅಂದ್ರೆ ನಾಳೆ ಬೆಳಿಗ್ಗೆ ಯಾವಾಗ ಗ್ರಹಣ ಮುಗಿಯುತ್ತೋ ಅದಾದ ಬಳಿಕ ದೇವಾಲಯವನ್ನ ಶುದ್ಧೀಕರಣ ಕಾರ್ಯ ಮಾಡುವುದು. ಜೊತೆಗೆ ನಾಳೆ ಶುದ್ಧೀಕರಣದ ನಂತರವಾಗಿ ಅಮ್ಮನವರಿಗೆ ಪೂಜೆಗಳನ್ನ ಸಲ್ಲಿಸುವಂತಹದಕ್ಕೆ ಈಗಾಗಲೇ ಏನು ದೇವಸ್ಥಾನದ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸಹ ಈಗಾಗಲೇ ಒಂದಷ್ಟು ಏನು ಪ್ರಯತ್ನಗಳನ್ನ ಜೊತೆಗೆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು.